2026 ಸೂರ್ಯನ ವರ್ಷ ನಿಮಗಾಗ್ಲೇ ಗೊತ್ತಿರಬಹುದು. ನಿಮ್ದು ಮೂಲಾಂಕ 2 ಚಂದ್ರನನ್ನ ಪ್ರತಿನಿಧಿಸುತ್ತೆ. ಸೂರ್ಯ ಹಾಗೆ ಚಂದ್ರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಸಂಖ್ಯಾಶಾಸ್ತ್ರದ ಪ್ರಕಾರ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಹಾಗಾಗಿ ನಿಮ್ಮ ಜೀವನ ಕೂಡ, ನಿಮ್ಮ 2026ರ ಲೈಫ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಒಂದು 8 ರಿಂದ 10 ಪಾಯಿಂಟ್ಸ್ 2026ರಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಅಂತ. 2025ರಲ್ಲಿ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಇತ್ತು. ಆದ್ರೆ 2026ರಲ್ಲಿ ನೀವು ಪೀಸ್ ಅನ್ನ ನೋಡ್ತೀರಾ. ನಿಮ್ಮ ಲೈಫ್ ಅಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಈ ಪೂರ್ತಿ ವರ್ಷ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಮೇಜರ್ ಇಶ್ಯೂಸ್ ಇರೋದಿಲ್ಲ. ಸಣ್ಣ ಪುಟ್ಟದಿರುತ್ತೆ, ಅದನ್ನ ನಾರ್ಮಲ್ ಆಗಿ ಕ್ಲಿಯರ್ ಮಾಡ್ಕೋಬಹುದು. ಆದ್ರೆ ಜಾಸ್ತಿ ಕೆಲಸ ಮಾಡ್ಬೇಕಾದ್ರೆ, ಜಾಸ್ತಿ ಸ್ಟ್ರೆಸ್ ತಗೊಂಡಾಗ ನಿಮಗೆ ಪ್ರೆಷರ್ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಮೆಡಿಟೇಟ್ ಮಾಡಿ ಆ ಪ್ರೆಷರ್ ನ, ಸ್ಟ್ರೆಸ್ ನ ನೀವು ನಾರ್ಮಲೈಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಈ ವರ್ಷ ನೀವು ಏನೇ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆದ್ರೂ ಎಲ್ಲದನ್ನು ನಿಮ್ಮ ಹೊಟ್ಟೆ ಒಳಗೆ ಇಟ್ಕೊಳ್ಳಿ. ಯಾರೊಂದಿಗೂ ಶೇರ್ ಮಾಡೋದಿಕ್ ಹೋಗ್ಬೇಡಿ. ಇನ್ನ ಹಣದ ವಿಚಾರದ ಬಗ್ಗೆ ಹೇಳ್ಬೇಕಾದ್ರೆ, ಹಣದ ವಿಚಾರದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ನಿಧಾನವಾಗಿ ನಿಮ್ಗೆ ಹಣ ಬರೋದಿಕ್ಕೆ ಶುರುವಾಗತ್ತೆ. ಒಳ್ಳೆಯ ಹಣವನ್ನ ನೀವು ಈ ವರ್ಷ ನೋಡ್ತೀರಾ. ರಿಯಲ್ ಎಸ್ಟೇಟ್ ಅಲ್ಲಿ, ಫುಡ್ ಇಂಡಸ್ಟ್ರಿಯಲ್ಲಿ, ಸ್ಕಿನ್ ಕೇರ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಈ ವರ್ಷ ಅದೃಷ್ಟದ ವರ್ಷ. ನಿಮ್ಮ ಅದೃಷ್ಟ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಸ್ಯಾಲರಿಡ್ ಪರ್ಸನ್ ಆದ್ರೂ ಆಗಿರ್ರಿ, ಬಿಸ್ನೆಸ್ ಪರ್ಸನ್ಸ್ ಆದ್ರೂ ಆಗಿರ್ರಿ, ನಿಮಗೆ ಸಕ್ಸಸ್ ಸಿಗೋದು ನೀವು ಟೀಮ್ ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ. ನಿಮ್ಮ ಜೊತೆ ನೀವು ಟೀಮ್ ನ ಮುಂದೆ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ನಿಲ್ಬೇಕು. ಅವಾಗ ಮಾತ್ರ ನಿಮ್ಮ ಸಕ್ಸಸ್ ಲಾಂಗ್ ಟೈಮ್ ವರ್ಗೂ ಉಳಿಯುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಈ ವರ್ಷ ತುಂಬಾ ಒಳ್ಳೆಯದು. ನೀವು ಹೊಸದನ್ನ ಏನಾದ್ರೂ ಒಂದು ಈ ವರ್ಷ ಆರಂಭ ಮಾಡ್ತೀರಾ. ಹಾಗೆ ಕ್ಯಾಶ್ ಫ್ಲೋ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್, ಯಾರ ಜೊತೆಗಾದ್ರೂ ಹೊಸ ಪಾರ್ಟ್ನರ್ಸ್ ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಂಬರ್ಸ್ ನ ಮ್ಯಾಚ್ ಮಾಡ್ಕೊಳ್ಳೋದು ಮರೆಯೋದಿಕ್ ಹೋಗ್ಬೇಡಿ. ಇನ್ನ ವಿದ್ಯಾರ್ಥಿಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ನನ್ನ ಕೈಯಲ್ಲಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ, ನೀವು ಸೂರ್ಯನಿಗೆ ಅರ್ಘ್ಯ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಬೆಳಗಿನ ಜಾವ ಆ ಒಂದು 6 ರಿಂದ 7 ಗಂಟೆಯಲ್ಲಿ. ಇದು ನಿಮಗೆ ಒಳ್ಳೆಯ ಉಪಯೋಗವನ್ನ ಮಾಡುತ್ತೆ. ಅದು ಬಿಟ್ಟು ನೀವು ಗ್ರೂಪ್ ಸ್ಟಡೀಸ್ ಅಥವಾ ಲೈಬ್ರರಿಯಲ್ಲಿ ಓದೋದಿಕ್ಕೆ ಶುರು ಮಾಡಿದ್ರೆ, ನೀವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಜಾಸ್ತಿ ಓದೋದಿಕ್ ಶುರು ಮಾಡ್ತೀರಾ. ಇನ್ನ ಈ ವರ್ಷ ನಿಮಗೆ ಲಕ್ಕಿ ಡೇಟ್ಸ್ ಬಂದು 2, 6, 11 ಹಾಗೆ 29. ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಡೇಟ್ಸ್ ಅಂದ್ರೆ 6 ಮತ್ತೆ 11. ನೀವು ಯಾವ್ದಾದ್ರೂ ಒಳ್ಳೆ ಕೆಲಸವನ್ನ ಮಾಡ್ಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಎಕ್ಸಾಮ್ಸ್ ಹೋಗ್ಬೇಕು ಅಂತ ಅನ್ನೋದಾದ್ರೆ ನೀವು ಕ್ರೀಮ್ ಡ್ರೆಸ್ ಅಥವಾ ವೈಟ್ ಲೈಟ್ ಕಲರ್ಸ್ ಅಲ್ಲಿ ಇರುವಂತಹ ಡ್ರೆಸ್ಸಸ್ ನ ಪ್ರಿಫರ್ ಮಾಡಿ. ಕೊನೆಯದಾಗಿ ಒಂದು ಚಿಕ್ಕ ಸಜೆಷನ್ ಮೂಲಾಂಕ 2 ಇರೋರಿಗೆ ಕೊಡೋದಾದ್ರೆ, ನೀವು ಯಾರ ಮೇಲೂ ನಂಬಿಕೆ ಇಡೋದಕ್ಕೆ ಹೋಗ್ಬೇಡಿ. ಈ ವರ್ಷ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮೊಳಗೆ ಇರ್ಲಿ. ಕೆಲಸ ಆಗೋವರೆಗೂ ಯಾರಿಗೂ ಏನು ಹೇಳೋದಿಕ್ ಹೋಗ್ಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ.